Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಾವು LP ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 4. ಮಾಂಸಕ್ಕಾಗಿ ಮಾತ್ರ ಅಭಿವೃದ್ಧಿಪಡಿಸಿರುವ ಕೋಳಿಗಳ ತಳಿ. ಇದು ಕೂಡ ಸುಲಭವಾದದ್ದಾಗಿದೆ. ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಇದು ಮಾಂಸಕ್ಕಾಗಿ ಮಾತ್ರ ಬೆಳೆಸುವ ಅಭಿವೃದ್ಧಿಪಡಿಸಿರುವ ತಳಿಯಾಗಿದೆ. ಆಯ್ತಾ? ಸೊ ನೋಡ್ಬೋದು, ಇದು ತುಂಬಾ ದಷ್ಟಪುಷ್ಟವಾಗಿರುತ್ತದೆ. ಮಾಂಸಕ್ಕಾಗಿ ಅಭಿವೃದ್ಧಿಪಡಿಸಿರುವ ತಳಿ ಆದ್ದರಿಂದ. ಸೊ ಈ ತಳಿಗಳಲ್ಲಿ ಈ ವೈಜ್ಞಾನಿಕ ವಾಗಿ ನೋಡುವುದಾದರೆ ನಾವು ಈ ತಳಿಗಳಲ್ಲಿ 2 ವಿಧ, ಲೇಯರ್ಸ್ ಮತ್ತು ಬ್ರಾಯ್ಲರ್ ಎಂದು ಕರೆಯಲಾಗುತ್ತೆ. ಈ ಲೇಯರ್ಸ್ ಗಳು ಮೊಟ್ಟೆ ಇಡುವ ತಳಿಯಾಗಿದೆ. ಇವುಗಳು ಮೊಟ್ಟೆ ಇಡುವ ತಳಿ ಆಯ್ತಾ. ಬ್ರಾಯ್ಲರ್ ಗಳು ಮಾಂಸಕ್ಕಾಗಿ ಅಭಿವೃದ್ಧಿಪಡಿಸಿರುವ ತಳಿಯಾಗಿದೆ. ಆಮೇಲೆ ಆಸಿಲ್ ಎಂಬುದು ಇದರ ಚಾಣಾಕ್ಷತೆ, ಇದರ ಈ ಹಳ್ಳಿಗಳಲ್ಲಿ ಟ್ರೆಡಿಷನಲ್ ವಿಧವಾಗಿ ಇದನ್ನು ಈ ಆಟಕ್ಕಾಗಿ ಉಪಯೋಗಿಸಲಾಗುತ್ತೆ. ಆಯ್ತಾ? ಇದು ಏನು ಹಳ್ಳಿಗಳಲ್ಲಿ ಇದರ ಚಾಣಾಕ್ಷತೆಗೆ ಹೆಸರುವಾಸಿ. ಆಯ್ತಾ? ಲೆಗ್ ಹಾರ್ನ್ ಎಂಬುದು ಇದು ಒಂದು ಮಾಂಸದ ಸಲುವಾಗಿ ಅಭಿವೃದ್ಧಿಪಡಿಸುವ ಬ್ರಾಯ್ಲರ್ ನ ಸ್ಟ್ರೇನ್ ಎಂದು ಕರೆಯಲಾಗುತ್ತೆ. ಸೊ ಆದ್ದರಿಂದ ಇದು ಮುಖ್ಯವಾದ ತಳಿಯಲ್ಲ. ಇದು ಕೂಡ ಮಾಂಸಕ್ಕಾಗಿ ಅಭಿವೃದ್ಧಿಪಡಿಸಿರುವುದೇ, ಆದರೆ ಇದು ಮುಖ್ಯವಾದ ತಳಿಯಲ್ಲ. ಆದ್ದರಿಂದ ಇದು ಕೂಡ ಉತ್ತರವಾಗಲು ಸಾಧ್ಯವಿಲ್ಲ. ಸೊ ಆದ್ದರಿಂದ ಪ್ರಮುಖವಾಗಿ ಮಾಂಸದ ತಳಿಯಾಗಿರುವ ಬ್ರಾಯ್ಲರ್ ಇದು ಸರಿಯಾದ ಉತ್ತರ. ಆಪ್ಷನ್ ಬಿ, ಬ್ರಾಯ್ಲರ್. ಥ್ಯಾಂಕ್ ಯು.